ಸರ್, ನಿಮ್ಮಂಥವ್ರನ್ನೇ ಯಾಮರ್ಸಕ್ ಟ್ರೈ ಮಾಡ್ತಾ ಇದ್ದಾನೆ. ಸರ್, ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಸರ್. ಭಾಗ್ಯಂತರ ನೊಂದ್ಕೊಳ್ಳೋರು ಇಲ್ಲಿ ತುಂಬಾ ಜನ ಇದ್ದಾರೆ ಸರ್. ನನ್ಗೂ ಕೂಡ ಹೀಗೆ ಮೊದ್ಲು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರು. ಹೌದು ಸರ್, ನನ್ ಜೊತೆನೂ ಕೆಟ್ಟದಾಗ ನಡ್ಕೊಂಡಿದ್ದಾರೆ. ಆದ್ರೆ ಭಾಗ್ಯ ಅವ್ರ ತರ ನನಗೆ ಧೈರ್ಯ ಬರ್ಲಿಲ್ಲ. ಅದಕ್ಕೆ ನಾನು ಇಲ್ಲಿವರೆಗೂ ಯಾರಿಗೂ ಹೇಳಲಿಲ್ಲ. ಲೇ, ಈ ಹುಡುಗಿ ಹಳ್ಳಿಯಿಂದಾನೇ ಬಂದಿರಬಹುದು, ಆದ್ರೆ ಕಾರ್ ಮೇಲೋ ಬಂಗ್ಲೆ ಮೇಲೋ ಆಸೆ ಪಟ್ಟು ಈ ತರ ಚಿಲ್ಲರೆ ಕೆಲಸ ಮಾಡೋ ಹುಡುಗಿ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇವಳು ಕಾಲಿನ ಉಗ್ರಿ ಕೂಡ ನೀನ್ ಸಮ ಅಲ್ಲ. ಇವಳ ಮುಂದೆ ನಿಂತು ಮಾತಾಡೋದಕ್ಕೂ ಕೂಡ ನಿನಗೆ ಅರ್ಹತೆ ಇಲ್ಲ. ಯಾಕಂದ್ರೆ ಇವಳು ನಂದನ್ ಕುಟುಂಬದ ಸೊಸೆ. ಇವಳ ಹೆಸರು ಭಾಗ್ಯ ಮಿತ್ರ ನಂದನ್. ಸರ್, ಪ್ಲೀಸ್ ಇವನನ್ನು ಅರೆಸ್ಟ್ ಮಾಡಿ. ಏಯ್, ನಡಿಯೋ. ಈಗ ಅರ್ಥ ಆಯ್ತಾ ಭಾಗ್ಯ? ಹೊರಗಡೆ ಪ್ರಪಂಚ ಹೇಗಿರುತ್ತೆ, ನಮ್ಮ ಸುತ್ತ ಇರೋ ಸಮಾಜ ಹೇಗೆ ನಡ್ಕೊಳ್ಳುತ್ತೆ ಅಂತ. ಇಂಥ ಜನರ ಬಗ್ಗೆ ನನಗೆ ಮೊದಲೇ ಗೊತ್ತಿರೋದಕ್ಕೆ ನಿನಗೆ ಕೆಲಸಕ್ಕೆ ಹೋಗಬೇಡ ಅಂದಿತ್ತು. ಆದ್ರೆ ನೀನು ನನ್ನ ಮಾತನ್ನ ಎಲ್ಲಿ ಕೇಳ್ತೀಯ? ಸಮಸ್ಯೆ ಎಲ್ಲಿರಲ್ಲ ಮಿತ್ರ ಅವರೇ. ನನ್ನ ಕೊನೆವರೆಗೂ ನೋಡ್ಕೋತಾರೆ ಅನ್ಕೊಂಡವ್ರೆ ಮೋಸ ಮಾಡಿ ಹೋಗ್ಲಿಲ್ವಾ? ನನ್ ಸ್ವಂತದವರು ಅಂತ ಅನ್ಕೊಂಡವ್ರೆ ನಡು ನೀರಲ್ಲಿ ಕೈ ಬಿಡ್ಲಿಲ್ವಾ? ಪದೇ ಪದೇ ನಮ್ಮಿಬ್ಬರ ಮಧ್ಯೆ ನಡೆದಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಭಾಗ್ಯ? ಮಾತಾಡ್ಲೇಬೇಕು ಮಿತ್ರ ಅವರೇ. ನಮ್ ಮಧ್ಯೆ ನಡೆದಿದ್ದು ಕ್ಷಣದಲ್ಲಿ ಮರೆಯೋ ಅಂಥದ್ದಲ್ಲ, ನಿಮಿಷದಲ್ಲಿ ಮಾಯ ಆಗೋಂಥದ್ದಲ್ಲ. ಜೀವನ ಪೂರ್ತಿ ನೆನ್ಪಿದ್ದು ಮನ್ಸನ್ನ ಚೂರ್ ಮಾಡೋ ವಿಷಯ. ನನ್ನವ್ರ ಮುಂದೆನೆ ನನ್ಗಾಗಿರೋ ಅವಮಾನಕ್ಕೆ ಹೋಲ್ಸಿದ್ರೆ ಇವತ್ ನಡೆದಿದ್ದು ಯಾವ ದೊಡ್ಡ ವಿಷಯನೂ ಅಲ್ಲ. ನನ್ನ ಸ್ವಂತದವ್ರೆ ನನಗ್ ಮೋಸ ಮಾಡಿರೋ ರೀತಿ ನೋಡಿದ್ರೆ ಇವತ್ತು ನಾನ್ ನೋಡಿದ್ದು ದೊಡ್ಡ ವಿಷಯನೇ ಅಲ್ಲ. ಇನಫ್ ಭಾಗ್ಯ. ನಡೆದಿರೋ ವಿಷಯಕ್ಕೆ ಒಂದು ಅಡ್ಡಗೋಡೆ ಕಟ್ಕೊಂಡು ಆ ಗೋಡೆಗೆ ಆ ಕಡೆ ನಿಂತು ನೀನ್ ನೋಡ್ತಿರೋದು. ಅದಕ್ಕೆ ನಾವಿನ್ನೂ ತಪ್ಪು ಮಾಡಿದವ್ರ ಹಾಗೆ ಕಾಣ್ತಿದೀವಿ. ನೀನು ಆ ಗೋಡೆ ದಾಟಿ ಈ ಕಡೆ ಬರ್ದಿರೋ ಅಷ್ಟು ದಿನಾನು ನಾವು ಅಪರಾಧಿಗಳ ತರಾನೇ ಕಾಣಿಸ್ತೀವಿ. ಆದ್ರೆ ಯಾವುದೋ ಒಂದಿನ ಆ ಅಡ್ಡಗೋಡೆನ ದಾಟ್ಕೊಂಡು ಬರ್ತೀಯ. ಆಗ್ಲಾದ್ರೂ ನಾವು ನಿನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ, ನಿನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಿ ಅಂತ ತಿಳ್ಕೊತ್ಯ. ಸರಿ ಭಾಗ್ಯ, ಇದನ್ನೆಲ್ಲ ಬಿಟ್ಬಿಡು. ಇನ್ನೂ ಕೂಡ ಸಮಯ ಮೀರಿಲ್ಲ. ನಾನು ಚಿಕ್ಕಮ್ಮಂಗೆ ಕೊಡ್ಬೇಕಾಗಿರೋ ದುಡ್ಡನ್ನ ನಾನು ನಿಂಗೆ ಕೊಡ್ತೀನಿ. ಇನ್ನೀ ಕೆಲ್ಸದ ತಂಟೆಗೆ ಹೋಗದೆ ಆ ದುಡ್ಡು ಅವ್ರಿಗೆ ಕೊಟ್ಬಿಡು. ದುಡ್ಡು ಕೊಡ್ತೀನಿ ಅಂತೀರಲ್ಲ. ಸರಿ, ನೀವ್ ನನಗ್ ದುಡ್ಡು ಕೊಡಿ. ಆದ್ರೆ ಅದನ್ನ ಅತ್ತೆಗೆ ಹೇಳೇ ನನಗ್ ಕೊಡ್ತೀರಾ? ಅಮ್ಮ, ಈ ದುಡ್ಡನ್ನ ನಾನು ಭಾಗ್ಯಂಗ್ ಕೊಡ್ತೀನಿ ಅಂತ ಹೇಳೇ ಕೊಡ್ತೀರಾ? ಯಾಕೆ ಸುಮ್ನಾದ್ರಲ್ಲ, ಈಗ ಉತ್ತರ ಕೊಡ್ತಿಲ್ಲ? ನೀವ್ ಹೇಳ್ದೆ ಇದ್ರು ನನಗ್ ಗೊತ್ತು ಮಿತ್ರ ಅವ್ರೆ. ಅತ್ತೆಗಿದನ್ ಹೇಳಿ ನೀವ್ ನನಗ್ ದುಡ್ಡು ಕೊಡಲ್ಲ. ಹೇಳಿದ್ರೆ ಅತ್ತೆನೇ ಬೇಡ ಅಂತಾರೆ. ಹೌದಾ ಇಲ್ವಾ? ನನ್ನ ಹೆಂಡತಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳೋಷ್ಟು ಧೈರ್ಯ ನಿಮ್ಗೂ ಇಲ್ಲ. ಹಾಗೆ ಇವಳೇ ನನ್ನ ಹೆಂಡತಿ ಅಂತ ಹೇಳೋ ಸ್ವಾತಂತ್ರ್ಯ ಕೂಡ ನಿಮ್ಗಿಲ್ಲ.
ಹಾಗಿದ್ಮೇಲೆ ನೀವ್ ಕೊಡೋ ದುಡ್ನ ನಾನ್ ತಗೋತೀನಿ ಅಂತ ಹೇಗ್ ಅನ್ಕೊಂಡ್ರಿ? ನೋಡು ಭಾಗ್ಯ, ನೀನು ದೂರ ಆಗೋದಕ್ಕೆ ದಾರಿ ಹುಡುಕ್ತಿದೆಯೇ ಹೊರತು ನಾವು ಹತ್ರ ಆಗೋದಕ್ಕೆ ಕಾರಣ ಹುಡುಕ್ತಾ ಇಲ್ಲ. ನೀನ್ ಹೀಗೆ ಇರೋವರೆಗೂ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ದೂರ ಆಗೋಕೆ ದಾರಿ ಮಾಡಿದ್ದು ನೀವು. ಒಂದಾಗ್ದೇ ಇರೋ ಹಾಗೆ ಮಧ್ಯಕ್ಕೆ ಅಡ್ಡಗೋಡೆ ಕಟ್ಟಿದ್ದು ನೀವು. ತಪ್ಪನ್ನ ನೀವ್ ಮಾಡಿ ಈಗ ತಪ್ಪನ್ನ ನನ್ ಮೇಲೆ ಹೊರ್ಸೋಕೆ ಪ್ರಯತ್ನ ಮಾಡ್ಬೇಡಿ. ಅದು ಹಾಗಲ್ಲ ಭಾಗ್ಯ, ನಾನು ಹೇಳೋದನ್ನ ನೋಡಿ, ನೀವ್ ಸಹಾಯ ಮಾಡ್ತೀನಿ ಅಂದ ಕೂಡ್ಲೆ ತಗೊಳ್ಳೋಕೆ ನಾನ್ ಸಿದ್ಧವಾಗಿಲ್ಲ. ನನ್ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ನಾನೇನಾದ್ರೂ ದಾರಿ ಹುಡುಕ್ತೀನಿ. ಆ ದಾರಿ ಸಿಗ್ಬೇಕು ಅಂದ್ರೆ ಅದಕ್ಕೆ ನಾನೇ ಯಾವ್ದಾದ್ರೂ ಕೆಲಸ ಮಾಡ್ಬೇಕು. ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು, ಎಷ್ಟು ತಡೆದ್ರು ನಾನಂತೂ ಕೇಳಲ್ಲ. ಸರಿ, ಕಾರ್ ಹತ್ತು. ಮಿತ್ರ, ಏನು ನೀನು ಭಾಗ್ಯ ಒಟ್ಟಿಗೆ ಬರ್ತಿದ್ದೀರಿ? ಆಕಸ್ಮಿಕವಾಗಿ ಸಿಕ್ಕಿದ್ಲು. ಅವಳ ದಾರಿ ಅವಳಿಗೆ, ನಿನ್ ದಾರಿ ನಿನ್ಗೆ. ಆದ್ರೂ ಇಬ್ರು ಒಟ್ಟಿಗೆ ಬರೋ ಅವಶ್ಯಕತೆ ಏನಿತ್ತು? ಇದು ತುಂಬಾ ಚಿಕ್ಕ ವಿಷಯ ಚಿಕ್ಕಮ್ಮ, ಇದನ್ನಿಲ್ಲೇ ಬಿಟ್ಬಿಡಿ. ಮಿತ್ರ, ದೇವಯಾನಿ ಕೇಳ್ತಾ ಇದ್ದಾಳಲ್ವಾ, ಅದಕ್ಕೆ ಉತ್ತರ ಕೊಡು. ವಾಟ್ ಇಸ್ ದಿಸ್ ಮಾಮ್? ಈ ವಿಷಯನೂ ಯಾಕೆ ಮತ್ತೆ ಮತ್ತೆ ಕೆದಕ್ತಾ ಇದ್ದೀರಾ? ನಿನ್ ಜೊತೆಗೆ ಕಾರಲ್ಲಿ ಕೆಲಸದೋಳನ್ ಕರ್ಕೊಂಡ್ ಬಂದಿದ್ರು, ನಾನ್ ಅದನ್ ಕೇಳ್ತಾ ಇರ್ಲಿಲ್ಲ. ಆದ್ರೆ ನೀನು ಭಾಗ್ಯನ್ ಕರ್ಕೊಂಡ್ ಬಂದೆ. ಅದಕ್ಕೆ ಅವಳು ಕೆದಕಿ ಕೇಳ್ಬೇಕಾಗ್ ಬರ್ತಿದೆ. ಅಂಥ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡ್ಬೇಕಾಗ್ ಬರ್ತಿದೆ. ಕೋರ್ಟ್ ತೀರ್ಪು ಕೊಟ್ಟಿರೋ ಕಾರಣಕ್ಕೆ ಭಾಗ್ಯ ಈ ಮನೆಯಲ್ಲಿದ್ದಾಳೆ. ಅದ್ರ ಅರ್ಥ ಪ್ರತಿ ಕ್ಷಣ ನಿನ್ ಜೊತೆ ಅಂಟ್ಕೊಂಡೆ ತಿರುಗ್ಬೇಕು ಅಂತ ಅಲ್ಲ. ಪ್ರತಿ ಜಾಗದಲ್ಲೂ ನಿನ್ ಜೊತೆಗೆ ಇರ್ಬೇಕು ಅಂತಾನೂ ಅಲ್ಲ. ಈಗ ಜೊತೆಲಿ ಓಡಾಡಿದ್ದಕ್ಕೆ, ಜೊತೆಲಿ ಹೋಗ್ ಬಂದಿದ್ದಕ್ಕೆ ಏನಾಗಿದೆ ಅರವಿಂದ? ನೀವ್ ಹೇಗ್ರಿ ಈ ತರ ಮಾತಾಡ್ತಾ ಇದ್ದೀರಾ? ಭಾಗ್ಯನಿಂದನೇ ನನ್ ಮಗನ್ಗೆ ಪ್ರಮಾದಗಳು. ಭಾಗ್ಯ ಮಿತ್ರನ್ ಜೊತೆ ಸೇರಿ ತಿರ್ಗಾಡಿದಷ್ಟು ಅವನ್ ಸುತ್ತ ಆಪತ್ತಿರತ್ತೆ. ಅದಕ್ಕೇನೆ ಅವರಿಬ್ರು ಎಷ್ಟು ದೂರ ಇದ್ರೆ ಒಳ್ಳೇದು ಅಂತ ನಾನ್ ಆಲೋಚನೆ ಮಾಡ್ತಿದ್ರೆ ಇವಾಗ ಈ ತರ ಒಟ್ಟಿಗೆ ಓಡಾಡ್ತಾ ಇದ್ದಾರೆ. ಮಿತ್ರನ್ಗೆ ಏನಾಗೋಗತ್ತೋ ಅನ್ನೋ ಭಯ ನನ್ಗಿರಲ್ವಾ? ಹೇಳು ಮಿತ್ರ, ಅಷ್ಟಕ್ಕೂ ನೀವಿಬ್ರು ಒಟ್ಟಿಗೆ ಬರುವಂತ ಪರಿಸ್ಥಿತಿ ಏನಾಗಿತ್ತು? ಓಕೆ ಲಿಸನ್, ನಾನಿವತ್ತು ಕೆಲ್ಸದ ಮೇಲೆ ಒಂದು ಆಫೀಸಿಗೆ ಹೋಗಿದ್ದೆ. ಅಲ್ಲಿಗೆ ಭಾಗ್ಯ ಕೂಡ ಇಂಟರ್ವ್ಯೂಗೋಸ್ಕರ ಬಂದಿದ್ದೆ. ಅಲ್ಲೇನಾಯ್ತು ಅಂದ್ರೆ, ಯಾವ್ದಾರ ಸಣ್ಣ ಪುಟ್ಟ ಕೆಲಸ ಆದ್ರೂ ಓಕೆ ತಾನೆ? ಯಾವ ಜಾಬ್ ಆದ್ರೂ ಪರವಾಗಿಲ್ಲ ಸರ್. ಕ್ವಾಲಿಫಿಕೇಶನ್ ಅಂತೂ ಇಲ್ಲ, ಎಕ್ಸ್ಪೀರಿಯನ್ಸ್ ಅಂತೂ ಇಲ್ವೇ ಇಲ್ಲ. ಜಾಬ್ ಕೊಡಕ್ಕಾಗಲ್ಲ ಅಂದ್ರೆ ನಿಮ್ ಕಮಿಟ್ಮೆಂಟ್ಗೆಲ್ಲ ಓಕೆ ಅಂತ ಹೇಳಿದ್ಲು. ನನ್ ಮಾತ್ ಕೇಳಿ ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನೀನ್ ಎಂತ ಕೆಲಸ ಮಾಡಿದ್ಯಾ ಅಂತ ಆ ಫುಟೇಜ್ ಅಲ್ಲೇ ಇದೆ ನೋಡು. ಸರ್ ಪ್ಲೀಸ್ ಇವನನ್ನ ಅರೆಸ್ಟ್ ಮಾಡಿ.
ಇಂಥ ಟೈಮಲ್ಲಿ ಭಾಗ್ಯನ ಒಂಟಿಯಾಗಿ ಬಿಡಕ್ಕಾಗದೆ ಕರ್ಕೊಂಡು ಬಂದೆ. ಸಾಕಾ? ಇನ್ಫಾರ್ಮೇಶನ್ ಸಾಕಾಗತ್ತಾ? ಇನ್ನೂ ಏನಾದರೂ ಬೇಕಾ? ಇಷ್ಟು ದೊಡ್ಡ ವಿಷಯ ನಡೆದ್ರು ಅಷ್ಟು ಸುಲಭವಾಗಿ ಹೇಗ್ ತಗೋತಿದೀಯಾ? ಈಗ ಏನಾಯ್ತು ಚಿಕ್ಕಮ್ಮ? ಇನ್ನು ಏನಾಗ್ಬೇಕು ಮಿತ್ರ? ಕೆಲ್ಸಕ್ ಹೋಗ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ನಮ್ ಮನೆ ಮರ್ಯಾದಿನ ಬೀದಿಗ್ ಬಿಟ್ಟಿದ್ದಾಳೆ. ಸಾಧನೆ ಮಾಡ್ತೀನಿ ಅಂತ ದುಡ್ಡೆಲ್ಲ ಕೂಡಾಕ್ತೀನಿ ಅಂತ ಹೋಗಿ ನಂದನ್ ಫ್ಯಾಮಿಲಿ ಹೆಸರನ್ನ ಪೊಲೀಸ್ ತನಕ ತಗೊಂಡ್ ಹೋಗಿದ್ದಾಳೆ. ಚಿಚ್ಚಿ, ಅಷ್ಟು ಛೀ ಅನ್ನೋಕೆ ಬೈಯೋಕೆ ನಾನೇನು ತಪ್ಪು ಮಾಡಿಲ್ಲ ಚಿಕ್ಕತ್ತೆ. ಸಾಕು ನಿಲ್ಸು ಭಾಗ್ಯ. ಆಕಾಶನೇ ಕಳ್ಸಿ ಮೇಲ್ ಬಿದ್ರು ಹೆದರ್ಕೊಳ್ದೆ ಬೆದರ್ಕೊಳ್ದೆ ನಿಂತ್ಕೊಳ್ಳುವಂತ ಕುಟುಂಬ ನಂದನ್ ಕುಟುಂಬ. ಅಂಥ ಕುಟುಂಬದಲ್ಲಿ ಹೆಜ್ಜೆ ಹೆಜ್ಜೆಗೂ ನೀನ್ ಅಡ್ಡ ಬರ್ತಿದ್ಯಾ. ಪ್ರತಿ ಕ್ಷಣ ಒಂದ್ ಅಗ್ನಿಪರ್ವನ ದಾಟ್ತಿದೀವೇನೋ ಅನ್ನೋ ಪರಿಸ್ಥಿತಿನ ಸೃಷ್ಟಿ ಮಾಡ್ತಿದ್ಯಾ. ಅಷ್ಟಕ್ಕೂ ನೀನ್ ಈ ನಂದನ್ ಕುಟುಂಬನ, ಈ ಕುಟುಂಬದಲ್ಲಿರೋ ವ್ಯಕ್ತಿಗಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಯಾವ್ದನ್ನು ಬೇಕು ಅಂತ ಮಾಡ್ಲಿಲ್ಲ ಅತ್ತೆ. ನನ್ ಕಾಲ್ ಮೇಲೆ ನಾನ್ ನಿಲ್ಲೋಕ್ ಹೋಗಿದ್ದೆ. ನನ್ ಕೆಲ್ಸ ನನ್ ಸಂಪಾದನೆ ಮಾಡ್ಕೊಳಕ್ ಹೋದೆ. ಅಲ್ ತಪ್ಪು ಮಾಡಿರೋರ್ ಬಗ್ಗೆ ಮಾತಾಡ್ದೆ. ನಂದೇ ಯಾಕೆ ತಪ್ಪು ಅಂತಿದಿರೋ ಅರ್ಥ ಆಗ್ತಿಲ್ಲ. ನೀನ್ ತಪ್ಪು ಮಾಡಿರೋದಕ್ಕೆ ನಿನ್ನ ತಪ್ಪಿಗಷ್ಟೇ ಅಂತಿರೋದು. ನೀನು ಇಷ್ಟು ಪ್ರಾಬ್ಲಮ್ ಎಲ್ರಿಗೂ ತಂದಿಡ್ತಿರೋದಕ್ಕೇನೆ ನಿನಗ್ ಬೆರಳು ಮಾಡಿ ತೋರಿಸ್ತಿರೋದು. ನನ್ ಸ್ಥಾನದಲ್ಲಿ ನೀನ್ ಇದ್ದಿದ್ರೆ ಇದೇ ಮಾತ್ ಹೇಳ್ತಿದ್ಯಾ ಮನೀಷಾ? ಇನ್ನೊಬ್ಬ ಮನುಷ್ಯನ್ ಸಮಸ್ಯೆ ಬಂದ್ರೆ ಯಾವ ಮನುಷ್ಯ ಆದ್ರೂ ಅಯ್ಯೋ ಪಾಪ ಅಂತಾರೆ. ಸಾಧ್ಯ ಆದ್ರೆ ಆ ಸಮಸ್ಯೆಗೇನಾದ್ರೂ ದಾರಿ ತೋರಿಸ್ತಾರೆ. ಆದ್ರೆ ನೀವು ಸಮಸ್ಯೆನ ಸೃಷ್ಟಿ ಮಾಡ್ತಿದ್ಯಾ. ಕುಟುಂಬದ ಮರ್ಯಾದೆ ತೆಗ್ದೆ ಅಂತ ಬಾಯ್ಗ್ ಬಂದಾಗೆಲ್ಲ ಮಾತಾಡ್ತಿದ್ದೀರಾ. ಇದೇನಾ ನಿಮಗ್ ಗೊತ್ತಿರೋ ನ್ಯಾಯ? ಇದೇನಾ ನಿಮಗ್ ಗೊತ್ತಿರೋ ಮನುಷ್ಯತ್ವ? ಸಮಸ್ಯೆ ಬಂದ್ರೆ ಎಲ್ರೂ ಸರಿಯಾಗಿನೇ ರಿಯಾಕ್ಟ್ ಮಾಡ್ಬಹುದು. ಆದ್ರೆ ಸಮಸ್ಯೆನೇ ತಂದ್ಕೊಳ್ಳೋರ್ಗೆ ಹೀಗೆ ಸನ್ಮಾನ ಮಾಡೋದು. ಏನಮ್ಮ ಭಾಗ್ಯ ಇವೆಲ್ಲ? ಈಗ ನೀನ್ ಕೆಲ್ಸಕ್ಕೆ ಯಾಕೆ ಹೋಗೋದು? ಮನೆ ಮರ್ಯಾದೆನ ಬೀದಿಗೆ ಬಿಡೋದ್ ಯಾಕೆ? 6 ತಿಂಗಳು ಮನೆ ಸೊಸೆ ಆಗಿರ್ತೀನಿ ಅಂದೆ. ಕನಿಷ್ಠ 6 ತಿಂಗಳಾದ್ರೂ ನಿನ್ನಿಂದ ಏನು ಆಗ್ದಿರೋ ಹಾಗೆ ನೋಡ್ಕೊಳಮ್ಮ. ಅದಕ್ಕೆ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದು ತಪ್ಪಲ್ಲ. ಆದರೆ ಈ ಥರ ಕೆಲಸ ಮಾಡೋ ಮೊದಲು ನಮ್ಮನ್ನೊಂದು ಮಾತು ಕೇಳ್ಬೋದಿತ್ತಲ್ವಾ? ಏನು ಮಾಡಬೇಕು ನಾವು ಹೇಳ್ತೀವಲ್ಲ. ಸ್ವಂತ ನಿರ್ಧಾರ ತಗೊಳ್ಳೋದು ಯಾಕೆ? ಈ ಥರ ಸಮಸ್ಯೆಯಲ್ಲಿ ಸಿಕ್ಬೀಳೋದು ಯಾಕೆ? ಆಮೇಲೆ ಎಲ್ರ ಹತ್ರ ಮಾತು ಕೇಳಿಸ್ಕೊಂಡು ಯಾಕೆ ನೊಂದ್ಕೋಬೇಕು ಹೇಳಿ? ಹಾಗೆ ಹೇಳು ಇವಳಿಗೆ. ನಾವ್ ಹೇಳಿದ್ ಯಾವುದು ಇವಳ ತಲೆಗೆ ಹೋಗೋದೇ ಇಲ್ಲ. ಆಗಿದೇನೋ ಆಗೋಯ್ತು. ಇನ್ನು ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇವತ್ತು ಭಾಗ್ಯ ಎದುರಿಸಿರೋ ಪರಿಸ್ಥಿತಿ ಒಂದ್ ವೇಳೆ ಸಂಜನಾಗೋ ಹನ್ಸಿಕಾಗೋ ಎದುರಾದ್ರೆ ಹೀಗೆ ಮಾತಾಡ್ತಿದ್ವಾ? ಮಾತಾಡಲ್ಲ ತಾನೆ? ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಯೋಚನೆ ಮಾಡಿ. ಭಾಗ್ಯ, ನೀನು ಒಳಗಡೆ ಹೋಗು. ನೋಡಿದ್ಯಾಕ? ನಾವು ನಮ್ಮನೆ ಮರ್ಯಾದೆ ಬಗ್ಗೆ ಮಾತಾಡ್ತಿದ್ರೆ ಮಿತ್ರ ಮಾತ್ರ ಮನುಷ್ಯತ್ವ ಮಣ್ಣು ಮಸಿ ಅಂತ ಏನೇನೋ ಮಾತಾಡ್ತಿದ್ದಾನೆ.
ಅನ್ನೆಸೆಸರಿ ಭಾಗ್ಯನ್ ಇನ್ಫ್ಲೂಯೆನ್ಸ್ ಮಿತ್ರನ್ ಮೇಲೆ ಆಗ್ತಿದೆ. ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ದೇವಯಾನಿ, ಒಂದು ಚಿಕ್ಕ ವಿಷಯನ ಇಟ್ಕೊಂಡು ಅನಗತ್ಯವಾಗಿ ರಾದ್ಧಾಂತ ಮಾಡ್ತಿದ್ದೀರಾ. ಮಿತ್ರನೇ ಹೇಳದ್ನಲ್ವಾ, ಭಾಗ್ಯಕ್ಕೆ ಬಂದ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬಂದಿದ್ರೆ ನಾವ್ ಹೀಗೆ ಮಾತಾಡ್ತೀವ? ಇಲ್ಲ ಅಲ್ವಾ? ಮನುಷ್ಯತ್ವನ ಸ್ವಲ್ಪನಾದ್ರೂ ಗಮನದಲ್ಲಿ ಇಟ್ಕೊಳ್ಳಿ. ಏನ್ ಆಂಟಿ ಇದು? ಭಾಗ್ಯ ಮಾಡಿರೋ ಕೆಲ್ಸಕ್ಕೆ ಮಿತ್ರ ಸರಿಯಾಗಿ ಬೈಯೋದ್ ಬಿಟ್ಟು ಹೀಗ್ ದಪ್ಪ ಸಜೆಷನ್ ಕೊಡ್ತಿದ್ದಾನೆ. ನೀನೇನು ಹೆದರ್ಬೇಡ ಮನೀಷಾ. ಭಾಗ್ಯನು ಮಿತ್ರ ಮಾತಾಡ್ಕೊಳ್ಳೋ ಸಂದರ್ಭ ಆಗ್ಲಿ, ಒಟ್ಟಿಗೆ ತಿರ್ಗೋ ಪರಿಸ್ಥಿತಿ ಬರ್ದಿದ್ ಹಾಗೆ ನೋಡ್ಕೊಂಡ್ರೆ ಸಾಕು. ಅಷ್ಟ್ರಲ್ಲಿ ನೀನು ಮಿತ್ರನ ನಿನ್ ದಾರಿಗೆ ತಂದ್ಕೊಳ್ಳೋ ಹಾಗೆ ನೋಡ್ಕೊ. ಒಂಚೂರು ಕೋಆಪರೇಟ್ ಮಾಡು. ಒಪ್ಕೋ ಭಾಗ್ಯ, ಬಿಟ್ಬಿಡಿ ಸರ್. ಕೆಲಸ ನಿಂದೇನೆ. ನಾನು ಹೇಳ್ದಾಗ ಕೇಳಿದ್ರೆ ಅವಾಗ ಇನ್ಕ್ರಿಮೆಂಟ್ ಸಿಗುತ್ತೆ, ಬಿಡಿ ನನ್ನ. ಅವಾಗ ಬೋನಸ್ ಎಲ್ಲಾನು ರೆಗ್ಯುಲರ್ ಆಗಿ ಬರುತ್ತೆ. ಇನ್ನು ಏನಾಗ್ಬೇಕು ಮಿತ್ರ? ಕೆಲ್ಸಕ್ ಹೋಗ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ನಮ್ ಮನೆ ಮರ್ಯಾದಿನ ಬೀದಿಗ್ ಬಿಟ್ಟಿದ್ದಾಳೆ. ಆಕಾಶನೇ ಕಳ್ಸಿ ಮೇಲ್ ಬಿದ್ರು ಹೆದರ್ಕೊಳ್ದೆ ಬೆದರ್ಕೊಳ್ದೆ ನಿಂತ್ಕೊಳ್ಳೋಂಥ ಕುಟುಂಬ ನಂದನ್ ಕುಟುಂಬ. ಅಂಥ ಕುಟುಂಬದಲ್ಲಿ ಹೆಜ್ಜೆ ಹೆಜ್ಜೆಗೂ ನೀನ್ ಅಡ್ಡ ಬರ್ತಿದ್ಯಾ? ನೀನ್ ಮಾಡೋದ್ ಏನು ಅರ್ಥ ಆಗ್ತಿಲ್ಲ ಮಿತ್ರ. ಏನಾಯ್ತು ಮನೀಷಾ? ನಿನಗೆ ಮನುಷ್ಯತ್ವ ಇದೆ, ಕಾಪಾಡೋ ಮನ್ಸ್ ಕೂಡ ಇದೆ, ಅದನ್ನ ಒಪ್ಕೋತೀನಿ. ಅದಕ್ಕೆ ಆ ಭಾಗ್ಯನ ಕಾಪಾಡ್ದೆ, ಅದನ್ನ ಕೂಡ ಒಪ್ಕೋತೀನಿ. ಆದ್ರೆ ನಿನ್ ಮಾತಲ್ಲಿ ಯಾರೋ ಒಬ್ಬಳನ್ನ ಕಾಪಾಡ್ದೆ ಅನ್ನೋ ಫೀಲಿಂಗ್ ಇಂತ ನನ್ನ ಹತ್ರದವಳನ್ನ ಕಾಪಾಡ್ದೆ ಅನ್ನೋ ಫೀಲಿಂಗ್ ಹೆಚ್ಚು ಕಾಣಿಸ್ತಿದೆ. ಅದಕ್ಕೆ ಏನೀಗ? ಭಾಗ್ಯ ಹೊರಗ್ನೋಳೇನಲ್ವಲ್ಲ, ಅವಳು ಈಗ್ಲೂ ನನಗೆ ಹೆಂಡ್ತಿನೇ ತಾನೆ, ಈ ಮನೆ ಸೊಸೆನೇ ತಾನೆ. ಮಿತ್ರ, ಇನ್ 6 ತಿಂಗಳಲ್ಲಿ ಭಾಗ್ಯ ನೀನು ಪರ್ಮನೆಂಟ್ ಆಗಿ ಬೇರೆ ಆಗ್ತಿದ್ದೀರಾ. ನಿಮ್ ಗಂಡ ಹೆಂಡತಿ ಬಂಧ ಪೂರ್ತಿಯಾಗಿ ಕಡ್ದು ಹೋಗುತ್ತೆ. ಇನ್ನು ಭಾಗ್ಯ ನನ್ನ ಹೆಂಡತಿ, ಭಾಗ್ಯ ಈ ಮನೆ ಸೊಸೆ ಅಂತ ನೀನ್ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಕಡ್ದು ಹೋದಾಗ ನೋಡ್ಕೊಳ್ಳೋಣ ಮನೀಷಾ. ಈಗಿಂದಾನೇ ಆ ವಿಷಯ ಯಾಕೆ ಬೇಕು ಹೇಳು? ಇಲ್ಲ ಮಿತ್ರ, ನಿನ್ನಲ್ಲಿ ಮತ್ತೆ ಏನೋ ಚೇಂಜ್ ಕಾಣಿಸ್ತಿದೆ. ಭಾಗ್ಯ ನಿನ್ನೋಳೆ ಅನ್ನೋ ಹಾಗೆ ಇನ್ನು ಫೀಲಿಂಗ್ ಕಾಣಿಸ್ತಿದೆ. ಭಾಗ್ಯ ಜೊತೆ ಮತ್ತೆ ಜೀವನ ಶುರು ಮಾಡ್ಬೇಕು ಅನ್ನೋ ಯೋಚನೆ ನಿಧಾನವಾಗಿ ಬರ್ತಾ ಇದೆ. ಹೌದಾ ಅಲ್ವಾ? ಮನೀಷಾ, ಮೊದ್ಲೇ ನನ್ನ ಮೂಡ್ ಸರಿಯಾಗಿಲ್ಲ. ನೀನ್ ಒಳ್ಳೇದಕ್ಕೆ ಮಾತಾಡಿದ್ರು ಕೂಡ ತಪ್ಪಾ ಮಿತ್ರ? ನೀನು ಮಾತಾಡೋದು ಒಳ್ಳೇದಕ್ಕೆ ಹೇಳ್ತಿರೋ ಹಾಗಿಲ್ಲ, ನನ್ನನ್ನ ಒಲೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತಿರೋ ಹಾಗಿದೆ. ನಡೆದಿದ್ದು ಇಷ್ಟು ಚಿಕ್ಕ ವಿಷಯ, ಅದನ್ನ ನೀವೆಲ್ಲ ಸೇರಿ ದೊಡ್ಡ ಬೆಟ್ಟದಷ್ಟು ಮಾಡ್ತಿದ್ದೀರಾ. ನನ್ನ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದೀರಾ. ಅದಾಗಲ್ಲ ಮಿತ್ರ, ನೀನು ಭಾಗ್ಯ ವಿಷಯದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದ್ರೆ ಬೆಟರ್ ಅಂತ ನನ್ ಫೀಲಿಂಗ್. ಏನು ಕಂಟ್ರೋಲ್? ಏನು ಕಂಟ್ರೋಲ್? ಈಗ ನೀನು ನನ್ನನ್ನು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ನನ್ನ ಬೌಂಡ್ರೀಸ್ ಏನು ಅಂತ ನನಗೆ ಹೇಳ್ಕೊಡ್ತೀಯ ನೀನು? ನಾನು ಹೇಗಿರ್ಬೇಕು, ಹೇಗ್ ಬದುಕಬೇಕು ಅನ್ನೋದನ್ನ ನೀನ್ ಡಿಸೈಡ್ ಮಾಡ್ತೀಯಾ? ನಾನು ಹೇಳಿದ ಹಾಗಲ್ಲ ಮಿತ್ರ. ನೋಡು ಮನೀಷಾ, ಒಂದೊಂದ್ಸಲ ನೀನು ಕೂಡ ನಿನ್ ಕಂಟ್ರೋಲಲ್ಲಿ ಇದ್ರೆ ಒಳ್ಳೇದು. ನಿನ್ನ ಬೌಂಡ್ರೀಸ್ ಏನು ಅಂತ ನೀನು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಏನ್ ಮನುಷ್ಯ ಮಿತ್ರ ಹೀಗಾಡ್ತಾನೆ? ನಂಗೆ ಕೂಡ ಅದೇ ಅರ್ಥ ಆಗ್ತಿಲ್ಲ ಆಂಟಿ. ಮಿತ್ರ ಏನೋ ಸ್ವಲ್ಪ ಬದಲಾಗಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ದೊಡ್ಡ ಚೇಂಜ್ ಸ್ಟಾರ್ಟ್ ಆಗೋ ಹಾಗಿದೆ. ಹಂಗಾದ್ರೆ ಮಿತ್ರ ಮತ್ತೆ ಭಾಗ್ಯನ್ಗೆ ಹತ್ರ ಆಗ್ತಿದ್ದಾನೆ ಅಂತಿದ್ಯಾ? ಇಲ್ಲ ಭಾಗ್ಯನ್ ಮೇಲಿರೋ ಸಿಂಪತಿಗೋಸ್ಕರ ಹೀಗ್ ಮಾತಾಡ್ತಿರ್ಬಹುದಾ?
ಏನು ಆಂಟಿ ನಾನೊಂದು ಡಿಸಿಷನಿಗೆ ಬರೋಕ್ಕಾಗ್ತಿಲ್ಲ. ಈ ಟೈಮಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಮನೀಷಾ. ಇಲ್ದಿದ್ರೆ ಮಿತ್ರ ಮತ್ತೆ ನಿಮ್ ಕೈ ಜಾರಿ ಹೋಗೋ ಚಾನ್ಸಸ್ ಇದೆ.